ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ 12ನೇ ಸೀಸನ್ ಕನ್ನಡ ಬಿಗ್ ಬಾಸ್ ನಡೀತಾ ಇದೆ. ಹಾಗೂ ಕನ್ನಡ ಬಿಗ್ ಬಾಸ್ ಅಲ್ಲಿ ಪ್ರತಿ ವರ್ಷನೂ ದರ್ಶನ್ ಡಿ ಬಾಸ್ ಅವರ ಫ್ಯಾನ್ಸ್ ಹೋಗೇ ಹೋಗ್ತಾರೆ ಅಂತ ಹೇಳ್ಬೇಕು. ಯಾಕೆಂದ್ರೆ ಅವರ ಮಾತಾಗ್ಲಿ ಅವ್ರ ನಡವಳಿಕೆಲ್ಲೇ ಗೊತ್ತಾಗ್ಬಿಡುತ್ತೆ ಅವರು ಡಿ ಬಾಸ್ ಫ್ಯಾನ್ ಅಂತ. ಈ ಸೀಸನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಯಾರು ಡಿ ಬಾಸ್ ಫ್ಯಾನ್ ಅಂತ ಹೇಳ್ಕೊಂಡಿರ್ಲಿಲ್ಲ, ಅಥವಾ ಯಾರು ಡಿ ಬಾಸ್ ಫ್ಯಾನ್ ಹೋಗೇ ಇರ್ಲಿಲ್ಲ. ಆದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಯಾವಾಗ ಆಗುತ್ತೋ ಅವಾಗ ಬರ್ತಾರೆ ನೋಡಿ ಮ್ಯೂಟೆಂಟ್ ರಘು ಎಂಟ್ರಿ ಆದ ತಕ್ಷಣ ಜನರಿಗೆ ಎಲ್ಲರಿಗೂ ಗೊತ್ತಾಯ್ತು, ಓ ಪಕ್ಕ ಡಿ ಬಾಸ್ ಫ್ಯಾನ್ ಎಂಟ್ರಿ ಆಗಿದ್ದಾರೆ ಅಂತ. ಹಾಗೂ ಅವರು ಕೂಡ 2-3 ಸಲ ಹೇಳ್ಕೊಂಡಿದ್ದಾರೆ ಅವರ ಇಂಟರ್ವ್ಯೂಲಿ ಹೊರಗೂ ಕೂಡ, ನಾನು ಪಕ್ಕ ದರ್ಶನ್ ಅಭಿಮಾನಿ ಹಾಗೂ ದರ್ಶನ್ ಅವರಿಂದನೇ ನನಗೆ ತುಂಬಾ ಮೂವಿಗಳಲ್ಲಿ ಚಾನ್ಸ್ ಸಿಕ್ತು, ಅವರಿಂದನೇ ನಾನು ಬೆಳೆದಿರೋದು ಅಂತ ಕೂಡ ಮ್ಯೂಟೆಂಟ್ ರಘು ಹಲವಾರು ಬಾರಿ ಹೇಳ್ಕೊಂಡಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮ್ಯೂಟೆಂಟ್ ರಘು ದಿವಸಕ್ಕೆ ಏನಿಲ್ಲ ಅಂದ್ರೂ 1-2 kg ಮಟನ್ನು, 20-30 ಮೊಟ್ಟೆ ಪ್ರತಿ ದಿವಸ ತಿಂದಿ ಬದುಕ್ತಿರೋದು. ಇದೇ ಮಾತನ್ನ ನೆನೆಸ್ಕೊಂಡಿರೋ ಮ್ಯೂಟೆಂಟ್ ರಘು ಬಿಗ್ ಬಾಸ್ ಮನೆ ಒಳಗೂ ಕೂಡ, ಅಯ್ಯೋ ದೇವ್ರೆ, ಇಲ್ಲಿ ಶಕ್ತಿ ಇರೋರು ಬದುಕ್ಬೋದು, ಜಾಸ್ತಿ ಗಟ್ಟಿಮುಟ್ಟಾಗಿರೋರು ಬದುಕಕ್ಕಾಗಲ್ಲ ಬಿಗ್ ಬಾಸ್ ಮನೇಲಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಕೊಡೋದು ತುಂಬಾ ಕಮ್ಮಿ ಊಟ, ಅದರಲ್ಲೂ ಅನ್ನ ಸಾಂಬಾರು ಆ ಥರನೇ ಕೊಡೋದು. ಇವ್ರು ತಿನ್ನೋ ರೇಂಜಿಗೆ ಅಲ್ಲೆಲ್ಲ ಊಟ ಕೊಡಕ್ಕಾಗುತ್ತೆ, ನೀವೇ ಹೇಳಿ. ಹಾಗೂ ಡಿ ಬಾಸ್ ಫ್ಯಾನ್ ಅಂತ ಮಾತಾಡ್ತಿರ್ಬೇಕಾದ್ರೆ ರಕ್ಷಿತನ್ ಕೂಡ ಏನಿದೆ, ಸೋಷಿಯಲ್ ಮೀಡಿಯಾ ಇಂದ ಹೋಗಿರೋ ರಕ್ಷಿತಾ ಕೂಡ ಕನ್ನಡ ತೊದಲಾಗಿ ಮಾತಾಡೋ ರಕ್ಷಿತಾ ಯಾವಾಗ ಬುದ್ಧಿ ಹೇಳ್ತಾರೋ ಮ್ಯೂಟೆಂಟ್ ರಘು ಅವಾಗ ಕೂಡ ಡಿ ಬಾಸ್ ಬಗ್ಗೆ ಮಾತಾಡಿದ್ದಾರೆ. ಡಿ ಬಾಸ್ ಎಕ್ಸಾಂಪಲ್ ನ ಕೊಟ್ಟು, ನೋಡಿ ಕಷ್ಟಪಟ್ಟು ನೀವು ಮೇಲ್ ಬರ್ಬೇಕು, ಮುಂದೆ ಬರ್ಬೇಕು ಅಂತ ಕೂಡ ಹೇಳಿದ್ದಾರೆ. ಏನಾದ್ರು ಕಟ್ ಮಾಡ್ದಲೆ ಇವರು ಬಿಗ್ ಬಾಸ್ ಅವರು ಸರಿ ತೋರಿಸಿದ್ರೆ ಓಕೆ, ಇವ್ರು ಕಟ್ ಮಾಡ್ಬಿಟ್ರೆ ಇದು ಸೆಗ್ಮೆಂಟ್ ಕಟ್ ಆಗ್ಬೋದು. ಇಲ್ಲ ಅಂದ್ರೆ 2-3 ದಿವಸದೊಳಗೆ ಈ ಡಿ ಬಾಸ್ ಬಗ್ಗೆ ಮಾತಾಡಿರೋ ವಿಷಯ ಹೊರಗೆ ನಮ್ಗೆ ಬಂದೇ ಬರುತ್ತೆ.